ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ವರದಿ. ಜೀವಜಲ ಹಾಗೂ ಅಂತರ್ಜಲದ ಬಗ್ಗೆ ಸಾರ್ವಜನಿಕರಲ್ಲಿ ಕಲಾ ತಂಡದವರಿಂದ ಅರಿವು ಮೂಡಿಸುವ ಕಾರ್ಯಕ್ರಮ ಸುದ್ದಿ. ನ್ಯೂಸ್ ಕರ್ನಾಟಕ ಫನ್ನಿನಲ್ಲಿ ಅಟಲ್ ಭೂಜಲ ಯೋಜನೆ ಸಮುದಾಯ ಸಹಭಾಗಿತ್ವದಲ್ಲಿ ಸುಸ್ಥಿರ ಅಂತರ್ಜಲ ನಿರ್ವಹಣಾ ಯೋಜನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಜೀವಜಲ ಹಾಗೂ ಅಂತರ್ಜಲದ ಬಗ್ಗೆ ಸಾರ್ವಜನಿಕರಲ್ಲಿ ಕಲಾ ತಂಡದಿಂದ ಅರಿವು ಮೂಡಿಸುವ ಕಾರ್ಯಕ್ರಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಯ ಬಳಿ ಹೊಸಕೋಟೆ ಮಹಿಳಾ ಸಬಲೀಕರಣ ಮತ್ತು ಕಲಾ ಸಂಸ್ಥೆ ತಂಡದ ನಾಯಕ ಹೊಸಕೋಟೆ ತಾಲೂಕು ಬೇಗೂರು ಬಾಗಲೂರು ಜನಪದ ಕಲಾವಿದ ಚಿಕ್ಕರೆಡ್ಡಪ್ಪರವರ ನೇತೃತ್ವದಲ್ಲಿ ಇಂದು ಜೀವಜಲ ಹಾಗೂ ಅಂತರ್ಜಲದ ಬಗ್ಗೆ ನಟನೆ ಹಾಡುಗಳ ರೂಪದಲ್ಲಿ ಜಲಮೂಲಗಳ ಹಾಡುಗಳನ್ನು ಹಾಡುತ್ತಾ ವಿವರಣೆಗಳನ್ನು ನೆರೆದಿದ್ದ ಜನಸಾಮಾನ್ಯರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ನೀರಿನ ಮಹತ್ವದ ಬಗ್ಗೆ ಹಾಡುಗಳ ಮೂಲಕ ಅರಿವನ್ನ ಮೂಡಿಸಿದರು. ಹೊಸಕೋಟೆ ಮಹಿಳಾ ಸಬಲೀಕರಣ ಮತ್ತು ಕಲಾ ಸಂಸ್ಥೆ ತಂಡದ ನಾಯಕ ಹೊಸಕೋಟೆ ತಾಲೂಕು ಬೇಗೂರು ಬಾಗಲೂರು ಜನಪದ ಕಲಾವಿದ ಚಿಕ್ಕರೆಡ್ಡಪ್ಪರವರು ಮಾತನಾಡಿ, ಅಂತರ್ಜಲ ಪ್ರಕೃತಿ ನಮಗಾಗಿ ಭೂಗರ್ಭದಲ್ಲಿ ಭದ್ರವಾಗಿ ಕೊಟ್ಟಿರುವ ಜೀವಜಲ. ಈ ಜೀವಜಲವನ್ನ ಊಟಕ್ಕೆ ಬಳಸುವ ತುಪ್ಪದಂತೆ ಹಿತಮಿತವಾಗಿ ಬಳಸಿದರೆ ಮಾತ್ರ ಭವಿಷ್ಯದ ಪೀಳಿಗೆಗೂ ಕೂಡ ಈ ನೀರನ್ನ ಉಳಿಸಬಹುದು. ಅದಕ್ಕಾಗಿ ಕೊಳವೆ ಬಾವಿ, ತೋಡು ಬಾವಿ ಸೇರಿದಂತೆ ಅಂತರ್ಜಲ ಬಳಸಿಕೊಂಡು ನೀರಾವರಿ ಆಧಾರಿತ ಕೃಷಿ ಮಾಡುವವರಿಗೆ ಎಚ್ಚರಿಕೆಯಿಂದ ನೀರನ್ನ ಬಳಸುವ ಅರಿವಿರಬೇಕು. ಜನಸಂಖ್ಯಾ ಸ್ಫೋಟ, ಆಧುನಿಕತೆಯ ಪ್ರಭಾವ, ವಿಸ್ತಾರಗೊಳ್ಳುತ್ತಿರುವ ನಾಗರೀಕರಣದಂತಹ ಬೆಳವಣಿಗೆಗಳು ಅತಿಯಾದ ಅಂತರ್ಜಲ ಬಳಕೆ ಕಾರಣವಾಗುತ್ತಿದೆ. ಜೊತೆಗೆ ಕೆರೆ, ಕುಂಟೆಗಳಂತಹ ಜಲ ಸಂಗ್ರಹಾಗಾರಗಳ ಅವನತಿಯಿಂದಾಗಿ ಬಳಸಿದಷ್ಟು ನೀರು ಅಂತರ್ಜಲ ಸೇರುತ್ತಿಲ್ಲ. ಅಂತರ್ಜಲ ಸಂಪನ್ಮೂಲದ ಮೌಲ್ಯೀಕರಣ 2017ರಲ್ಲಿ ನಡೆಸಿದ ಅಂತರ್ಜಲ ಸಮೀಕ್ಷೆಯ ಪ್ರಕಾರ ನಮ್ಮ ರಾಜ್ಯದ 176 ತಾಲೂಕುಗಳ ಪೈಕಿ 45 ತಾಲೂಕುಗಳಲ್ಲಿ ಅತಿಯಾದ ಅಂತರ್ಜಲ ಬಳಕೆಯಾಗುತ್ತಿದೆ. 8 ತಾಲೂಕುಗಳಲ್ಲಿ ಅಂತರ್ಜಲ ಪರಿಸ್ಥಿತಿ ಕ್ಲಿಷ್ಟಕರವಾಗಿದೆ. 97 ತಾಲೂಕುಗಳಲ್ಲಿ ಸುರಕ್ಷಿತವಾಗಿದೆ. ಅಟಲ್ ಭೂಜಲ ಯೋಜನೆ ಅಂತರ್ಜಲ ಮೌಲ್ಯೀಕರಣ ಅನ್ವಯ ಅಂತರ್ಜಲ ಅತಿ ಬಳಕೆ ಎಂದು ವರ್ಗೀಕರಣಗೊಂಡ ಭಾರತದ 7 ರಾಜ್ಯಗಳ 1186 ತಾಲೂಕುಗಳಲ್ಲಿ ಅಂತರ್ಜಲ ಅತಿ ಬಳಕೆಯನ್ನು ತಗ್ಗಿಸಿ ಅಂತರ್ಜಲ ಅಭಿವೃದ್ಧಿಗೊಳಿಸಲು ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವಾಲಯವು ಜಾರಿಗೆ ತಂದಿರುವ ಯೋಜನೆಯೇ ಅಟಲ್ ಭೂಜಲ ಯೋಜನೆ. ಅಟಲ್ ಜಲ ಕರ್ನಾಟಕ 14 ಜಿಲ್ಲೆಗಳ 41 ತಾಲೂಕುಗಳ 1199 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳುತ್ತಿದೆ ಎಂದು ಜನಪದ ಕಲಾವಿದ ಚಿಕ್ಕರೆಡ್ಡಪ್ಪರವರು ತಿಳಿಸಿದರು. ಆರೋಗ್ಯರಲ್ಲ ಇವತ್ತು 1500 ಅಡಿ 1800 ಅಡಿ ಒಳಗೋಗಿದೆ. ಆ ನೀರನ್ನು ಕುಡಿತಾ ಇರ್ತಕ್ಕಂಥ ನಮ್ಮ ಯುವಜನತೆ 20 ವರ್ಷಕ್ಕೆ ಶುಗರ್, 30 ವರ್ಷಕ್ಕೆ ಶುಗರ್, 40 ವರ್ಷಕ್ಕೆ ದಮ, ಮತ್ತೆ ಹೊಟ್ಟೆ ಬಾಗಿ ಏನು ಹುಟ್ಟೋದು?
ಇರುವಂತ ಒಂದು ಬದುಕನ್ನ ನಾವು ಉಳಿಸ್ಕೊಳ್ಳಕ್ಕಾಗಿಲ್ಲ ಅಂದ್ರೆ ಮತ್ತೆ ಬೇರೆ ಎಲ್ಲಿ ಹುಟ್ಟೋದು? ಹಾಗಾಗಿ ಬದುಕು ಬಹಳ ದೊಡ್ಡದು, ಜೀವ ಬಹಳ ಸಣ್ಣದು. ಹಾಗಾಗಿ ಆ ಬದುಕನ್ನ ನಾವು ಉಳಿಸ್ಕೋಬೇಕು ಅಂತಂದ್ರೆ ಇವತ್ತು ಜೀವ ಜಲ ನಮಗೆ ಬಹಳ ಅತ್ಯಮೂಲ್ಯ. ನೋಡಿ, ಕೆಲಸಕ್ಕೆ ಬಾರದ ಬಂಗಾರನ ದುಡ್ಡನ್ನ ಭದ್ರವಾಗಿ ಬೀರುವಾಗ ಬಚ್ಚಿಟ್ಟಿದ್ದೀವಿ. ಊಟ ಮಾಡುವಾಗ ಬಿಕ್ಕಳಿಗೆ ಏನಾದ್ರು ಬಂದ್ಬಿಡ್ತು, ಒಂದ್ ಅಗಳನ್ನ ಏನಾದ್ರು ತಲೆಗೆ ಎದ್ದು ಬಿಡ್ತು ಅಂತಂದ್ರೆ ನೀರ್ ಏನಾದ್ರು ಸಿಗಲಿಲ್ಲ ಅಂದ್ರೆ ಜೀವನೇ ಹೋದಂಗಾಗ್ತದೆ. ಮಣ್ಣಾಗಿ ಹೋಗುವೆ ಗಣ್ಣ, ಮಣ್ಣಾಗಿ ಹೋಗುವೆ ಗಣ್ಣ, ನೀರೆಂಬುದು ಬೆಳೆಸಿದಾಗಲೆಲ್ಲ ಸಿಗುವ ಮರ ವಸ್ತುವಲ್ಲ, ನೀರೆಂಬುದು ಬೆಳೆಸಿದಾಗಲೆಲ್ಲ ಸಿಗುವ ಮರ ವಸ್ತುವಲ್ಲ. ಬೇಕಾಬಿಟ್ಟು ಬಲಿಸಿದರೆ ಕುಡಿಯಲು ನೀರಿರದೆ, ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡು ಫಲಾನುಭವಿಗಳಾಗಬೇಕು ಅಂತ ಹೇಳ್ತಾ, ನೀರು ಬಹಳ ಇಂಪಾರ್ಟೆಂಟ್ ಇದೆ, ಗಿಡ ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಪ್ರತಿಯೊಂದು ಈ ನೆಲ, ಈ ಜಲ, ಈ ನೀರು, ಈ ಗಾಳಿ, ಈ ಬೆಳಕು, ಈ ಮಣ್ಣು ಯಾರ್ದು? ನಮ್ದು. ಈ ಸಂದರ್ಭದಲ್ಲಿ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಸಹಕಾರ ನೀಡಿದರು. ಪಂಚಾಯಿತಿ ಸಿಬ್ಬಂದಿ ಹಾಗೂ ಶಾಲಾ ಮಕ್ಕಳು, ಹೊಸಕೋಟೆ ಮಹಿಳಾ ಸಬಲೀಕರಣ ಮತ್ತು ಕಲಾ ಸಂಸ್ಥೆ ತಂಡದ ನಾಯಕ, ಹೊಸಕೋಟೆ ತಾಲೂಕು ಬೇಗೂರು ಬಾಗಲೂರು ಜಾನಪದ ಕಲಾವಿದ ಚಿಕ್ಕರೆಡ್ಡಪ್ಪರವರು, ಕಲಾವಿದರಾದ ಶ್ರಾವಣಿ, ಮೀನಾಕ್ಷಿ, ಜ್ಯೋತಿ, ಮೀನಾ, ಸೀನಪ್ಪ, ಮುನಿರಾಜುರವರು ಈ ಸಂದರ್ಭದಲ್ಲಿ ಅವರೊಂದಿಗೆ ಸೇರಿಸಿ ಜನಸಾಮಾನ್ಯರಿಗೆ ಹಾಗೂ ವಿದ್ಯಾರ್ಥಿಗಳಲ್ಲಿ ಅದೇ ರೀತಿಯಾಗಿ ರೈತರಲ್ಲಿ ಅರಿವನ್ನ ಮೂಡಿಸಿದರು. ಈ ಅಟಲ್ ಭೂಜಲ ಯೋಜನೆ ಬಂದಿರೋದ್ರ ಊರಿಗೆ ಈ ನೀರನ್ನ ನಿರ್ವಹಣೆ ಮಾಡುವಂತ ಯೋಜನೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ನಾವು ಮಹಿಳಾ ಸಬಲೀಕರಣ ಕಲಾ ಸಂಸ್ಥೆ ಹೊಸಕೋಟೆ ಬಾಗ್ಲೂರು ಇಲ್ಲಿಂದ ಬಂದಿದ್ದೀವಿ. ನಮ್ಮ ತಂಡ ಅಟಲ್ ಭೂಜಲ ಯೋಜನೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಪ್ರತಿ ಹಳ್ಳಿಗಳಿಗೆ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಅಟಲ್ ಭೂಜಲ ಯೋಜನೆ ಅಡಿಯಲ್ಲಿ ಎಲ್ಲ ಸಮುದಾಯ ಸಹಭಾಗಿತ್ವದಲ್ಲಿ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಯೋಜನೆ ಇದು. ಹಾಗಾಗಿ ಇದರಲ್ಲಿ ಕೃಷಿ ಹೊಂಡಗಳಾಗಿರ್ಬೋದು, ಚೆಕ್ ಡ್ಯಾಮ್ಗಳಾಗಿರ್ಬೋದು, ಬದುಗಳ ನಿರ್ಮಾಣ ಮಾಡ್ಕೊಳ್ಳೋದು, ಮತ್ತು ಹಿಂಗು ಗುಂಡಿಗಳು ಮಾಡ್ಕೊಳ್ಳೋದು, ಹನಿ ನೀರಾವರಿ ಪದ್ಧತಿ, ತುಂತುರು ನೀರಾವರಿ ಪದ್ಧತಿ, ಮತ್ತು ಅತಿ ನೀರು ಕಡಿಮೆ ಕುಡಿಯುವಂಥ ಬಾಳೆ ಈ ಥರ ಬೆಳೆಗಳನ್ನು ಬೆಳೆಯುವಂಥದ್ದಾಗಿರ್ಬೋದು. ಈ ಇಂಜಿನಿಯರ್ ಬಂದು ಈ ನೀರಿನ ಮಟ್ಟವನ್ನು ಅಳತೆ ಮಾಡ್ತಾರೆ ಮತ್ತು ಊರ ಜನನ ಅಳತೆ ಮಾಡ್ತಾರೆ, ಜನಗಳನ್ನ ಸಂಖ್ಯೆ ಲೆಕ್ಕ ಹಾಕ್ತಾರೆ. ಹಾಗಾಗಿ ಈ ಊರಲ್ಲಿ ಯಾವ ಮಟ್ಟದಲ್ಲಿ ನೀರಿದೆ, ಏನು ಇಲ್ಲಿ ವ್ಯವಸಾಯ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಆ ಯೋಜನೆ ಅಧಿಕಾರಿಗಳು ಯೋಜನೆ ಮಾಡಿ ಜಲಭದ್ರತಾ ಯೋಜನೆ ತಯಾರಿ ಮಾಡಿ ಅದು ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿ ಅದ್ರ ಮುಖಾಂತರ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಹಾಗಾಗಿ ಈ ಯೋಜನೆ ಪ್ರತಿ ರೈತರಿಗೂ, ಮಹಿಳೆಯರಿಗೂ, ಕಾರ್ಮಿಕರಿಗೂ ತಲುಪಲಿ ಮತ್ತು ಈ ಅಂತರ್ಜಲ ಮಟ್ಟವನ್ನು ಹೆಚ್ಚಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಇಷ್ಟು ಮಾಹಿತಿ ನಮಗೆ ಗೊತ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈ ಅಟಲ್ ಭೂಜಲ ಯೋಜನಾ ಅಧಿಕಾರಿಗಳಿದ್ದಾರೆ, ಅವರನ್ನು ಸಂಪರ್ಕ ಮಾಡ್ಬೋದು. ಹಾಗಾಗಿ ಮತ್ತೆ ಗ್ರಾಮ ಪಂಚಾಯತಿಯನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೋದು. ಎಷ್ಟು ದಿನ ನಿಮ್ಮ ಕಾರ್ಯಕ್ರಮ ಸರ್? ಇದು 100 ಕಾರ್ಯಕ್ರಮ ಇದೆ. ಹೌದಾ? ಇಲ್ಲಿ ನಮ್ಮ ತಾಲೂಕಲ್ಲಿ ಎಷ್ಟು ದಿನ ಮಾಡ್ತೀರಿ? ನಿಮ್ಮ ತಾಲೂಕಲ್ಲಿ ಹೆಚ್ಚು ಕಮ್ಮಿ ಈಗಾಗಲೇ ಆಯಿತು 7 ದಿನ ಆಯಿತು. 7 ದಿನ ಆಯಿತು. ಇನ್ನು ಹೊಸಕೋಟೆ ಇದೆ, ನೆಲಮಂಗಲ ಇದೆ, ಅವೆಲ್ಲ ಮಾಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಚಿಕ್ಕರೆಡ್ಡಪ್ಪ, ಜನಪದ ಕಲಾವಿದ, ಹೊಸಕೋಟೆ ತಾಲೂಕು, ಬೇಗೂರು ಬಾಗ್ಲೂರು. ಮತ್ತು ಇವರು ಶ್ರಾವಣಿ ಅಂತ, ಇವರು MC ಜ್ಯೋತಿ ಅಂತ, ಇವರು ಸೀನಪ್ಪ, ಇವರು ಮೀನಾಕ್ಷಿ ಅಂತ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು. ಇಷ್ಟು ಮಾಹಿತಿ ಸರ್. ಓಕೆ.